ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಫುಲ್ ಜಬರ್ದಸ್ತ್ ನೆಗಡಿ ಬಂದಿದೆ ಮನೆ ಕ್ಲೀನಿಂಗ್ನಲ್ಲಿ. ಇದು ಫ್ಲವರ್ಸ್. ಸೊ ಮಾರ್ನಿಂಗ್ ಬಂದು ಇಷ್ಟೊತ್ತವರೆಗೂ ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿ ನೀರು ಹಾಕ್ಕೊಂಡಿನಿ. ಸೊ ಕ್ಲೀನ್ ಅನಿಸ್ಲಿಕ್ಕೆ ಸ್ವಲ್ಪ ಗಾರ್ಡನು ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ, ಇಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿದ್ದು ಏನಿತ್ತೆಲ್ಲ ಇಲ್ಲಿ ಹಾಕ್ಕೊಂಡಿನಿ. ಇದಿಷ್ಟು ಗಾರ್ಡನ್ ವೇಸ್ಟನ್ನೇ ಈ ಕಡೆ ಎಲ್ಲ ಹಾಕೋಬೇಕಾದ್ರೆ ಸ್ವಲ್ಪ ಅದು ಇದು ಮುರಿದು ಬಿಡ್ತು. ಕ್ಲೀನ್ ಮಾಡಬೇಕಾದ್ರೆ ಅದು ಇದೆಲ್ಲ. ಸೊ ಎಲ್ಲ ಗಾರ್ಡನಿಂಗ್ ಕ್ಲೀನ್ ಅಂತೂ ಆಯಿತು. ಹೂ ಇದ್ದಾವೆ, ಬಟ್ ಇವತ್ತು ಯಾವ ಹೂ ತೆಗಿಯೋಂಗಿಲ್ಲ ನಾನು, ಗಿಡದಲ್ಲೇ ಇರಲಿ ಅಂಥೇಳಿ. ಇವತ್ತು ನಾನು ಏನು ಗೊಬ್ಬರ ಕೊಟ್ಟಿನಿ ಅಂತಂದರೆ ಸ್ವಲ್ಪ ಸೀವೀಡ್ ಹಾಕಿನಿ. ಆಮೇಲೆ ಸ್ವಲ್ಪ ಇದು ಬೇಸಿಗೆನಾಗ ಬೇಕಾದಂಥದ್ದು ಕಲ್ಲಂಗಡಿ ಹಣ್ಣಿಂದ ಸಿಪ್ಪೆ ನೋಡ್ರಿ. ಇದು ಜಸ್ಟ್ ಹಿಂಗೆ ನೀರಾಗ ಹಾಕಿದ್ರೆ ಒಂದು 2 ದಿನದಲ್ಲಿ ಈ ಥರ ಮೆತ್ತಗಾಗಿ ಹೋಗುತ್ತೆ. ಇದನ್ನೇ ಎಲ್ಲ ಕಡೆ ಮಿಕ್ಸ್ ಮಾಡಿ ನಾನು ಹಾಕಿದ್ದೀನಿ. ಇನ್ನು ಸೀವಿಡ್ ಈ ಥರ ನೋಡಿ ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಅದು ಪೂರ್ತಿ ಕರಗಿದ ಮೇಲೆ ನಾನು ಪ್ಲ್ಯಾಂಟ್ಸ್ಗಳಿಗೆ ಇದನ್ನು ಕೂಡ ಹಾಕಿದ್ದೀನಿ ಕಮ್ಮಿ ಆಗಿದೆ ನೋಡ್ಬೋದು ನೀವು. ಆ ವಾಟರ್ ಮಿಲನ್ ಇದರಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿನಿ, ಮತ್ತೆ ಇಲ್ಲಾಂದ್ರೆ ಸ್ಮೆಲ್ ಬರುತ್ತೆ ಅಂಥೇಳಿ. ಸೊ ಇದನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ಹಾಕಿಟ್ಟಿದ್ದೀನಿ ನಾನು. ಏನಂದರೆ ಇಲ್ಲಿ ನೋಡ್ರಿ, ಅದು ನೀರೇ ಹಾಕಿಲ್ಲಲ್ಲ, ಗೊತ್ತೇ ಆಗಿಲ್ಲ. ಇಲ್ಲಿ ಒಂದಿಷ್ಟು ನೀರು ಮಿಸ್ ಆಗೈತೆ. ಇಷ್ಟು ನೀರು ಹಾಕೋತೀನಿ. ಆಮೇಲೆ ಇದೆಲ್ಲ ಕೊಳ್ತಿತ್ತು, ಆ ಕಡೆ ಈ ಕಡೆಯಿಂದೆಲ್ಲ ತೆಕ್ಕೊಂಡಿನಿ. ಸೊ ಇಲ್ಲೊಂದು ಇದ್ರದ್ದು ಹೂವು ಬರಾಕತ್ತದೆ, ಅಲ್ಲಿ ಕೆಳಗೊಂದು ಬ್ರಾಂಚಸ್ ಬರಾಕತ್ತದೆ. ಸೊ ಚೆನ್ನಾಗೆಲ್ಲನೂ ಬರಾಕತ್ತವ. ಕ್ಲೀನಿಂಗ್ ಆಯಿತು. ಆಮೇಲೆ ಕಟ್ಟಿಂಗ್ಸ್ ಆಡಿದೆಲ್ಲ ಗ್ರೋತ್ ಬರ್ಲಿಕ್ಕತ್ತವ. ಇಲ್ಲಿ ಅಲ್ಲಿ ಗ್ರೋತ್ ಬರ್ಲಿಕ್ಕತ್ತವ. ಸೊ ನೋಡ್ಬೇಕು ಎಲ್ಲದಕ್ಕೂ. ಸ್ವಲ್ಪ ನಾನು ಸೀವಿಡ್ ಗೊಬ್ಬರ ಕೊಟ್ಕೊಂಡಿನಲ್ಲ, ಮತ್ತೊಂದು ವಾರಲ್ಲಿ ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಕ್ಯೂರ್ ಆಗ್ತಾವೆ, ಅಂದರೆ ಗ್ರೋತ್ ಆಗ್ತದೆ ಚೆಂದಾಗಿ, ಹೊಸ ಎಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಇವು ಸ್ವಲ್ಪ ಪರಿಮಳ ಬರ್ತಾವಂತ ಮನೆಗೆ ಒಯ್ಬೇಕಾದ್ರೆ ಇಟ್ಕೊತೀನಿ. ಸೊ ಆಯಿತಾ. ಸೊ ಹಾಗೆ ಡೈಲಿ ಒಂದು ಏನೇನು ಕಂಟಿನ್ಯೂಸ್ ಆಗಿ ಆಗ್ತಾವಲ್ಲ, ಸೊ ಖುಷಿ. ಆಮೇಲೆ ಇದರಲ್ಲೂ ಕೂಡ ನೋಡ್ರಿ ಹೂ ಬರ್ಲಿಕ್ಕತ್ತಾವ. ಮಧುಮಾಲತಿ ರಂಗೂನ್ ಕ್ರೀಪರ್. ಸೊ ಇದ್ರದ್ದು ಎಲ್ಲ ಸೀಸನ್ ಇರೋದ್ರಿಂದ ಎಲ್ಲ ಗಿಡಗಳು ತನ್ನಿಂದ ತಾನೇ ಈಗ ಫಾಸ್ಟಾಗಿ ಗ್ರೋತ್ ಆಗ್ಲಿಕ್ಕತ್ತಾವ. ಹಾಗೆ ಒಂದು 4 ಮಲ್ಬೆರಿ ಕಟ್ಕೊಂಡು ತಿಂದೀನಿ. ಸ್ವಲ್ಪ ಕಟ್ಟಿಂಗ್ ಮಾಡ್ತೀನಿ ಅದನ್ನೆಲ್ಲ. ರೋಸು ಆಲ್ಮೋಸ್ಟ್ ಕಟ್ಟಿಂಗ್ ಮಾಡಿದ್ನಲ್ಲ, 1-2 ಹೊಸ ಚಿಗುರು ಬಂದ ತೋರಿಸ್ತೀನಿ. ಇಲ್ಲಿ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಓನ್ಲಿ ಟೂ ಡೇಸ್ ಅಷ್ಟೇ ಆಯಿತು. 2 ಡೇಸ್ ಅಷ್ಟೇ ಆಯಿತು. ಅಂದರೂ ಚೆನ್ನಾಗಿ ಬಂದವ. ಇದು ಹೇಳಿದ್ನಲ್ಲ ರೆಡ್ ಅಂತ. ಸೊ ನೋಡಿರಿ, ರೆಡ್ ಕಲರ್ ನಾಳೆ ಓಪನ್ ಆಗ್ತಾವೆ ಇವು. ಇನ್ನು ಉಳಿದಿದ್ದೆಲ್ಲ ಇಲ್ಲೇ ಸ್ವಲ್ಪ ಬೀಜಗಳನ್ನು ಹಾಕೊಂಡಿನಿ, ತರಕಾರಿ ಬೀಜಗಳು. ಅದರಲ್ಲಿ ಫಸ್ಟಿಗೆ ಇದು ಟೊಮೆಟೊದ ಅಂತಂದು ಮನೆಯಿಂದ ರಸ ಹಿಂಡ್ಕೊಂಡು ಇಲ್ಲಿ ಟೊಮೆಟೊ ಗಿಡ ಹಾಕ್ಕೊಂಡಿನಿ. ಸೊ ಟೊಮೆಟೊ ಗಿಡ ಬರ್ಲಿಕ್ಕತ್ತವ, ಸಣ್ಣದಾಗಿ ಟೊಮೆಟೊ ಗಿಡ ಬರ್ಲಿಕ್ಕತ್ತವ. ಇಲ್ಲೆಲ್ಲ ಬಂದವಲ್ಲ. ಆಮೇಲೆ ಒಂದಿಷ್ಟು ಬದನೆ ಬೀಜ ಹಾಕ್ಕೊಂಡಿದ್ದೆ ನಾನು. ಬದನೆ ಬೀಜ ಇಲ್ಲಿ ಹಾಕೀನಿ. ಇನ್ನು ಬಂದಿಲ್ಲ ನೋಡ್ಬೇಕು. ಇನ್ನು ಕರಿಬೇವು ಕಟ್ಟಿಂಗ್ ಮಾಡಿದ್ಮೇಲೆ ಇದ್ರಾಗೂ ಗ್ರೋತ್ ಕಾಣಿಸ್ಲಿಕ್ಕತ್ತದ. ಸೊ ನೋಡ್ಬೋದು, ಖುಷಿ ಆಯ್ತು. ಯಾಕಂದ್ರೆ ಕಟ್ ಮಾಡಿದ್ಮ್ಯಾಗ ಅದೊಂದು ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಇದು ಸ್ವಲ್ಪ ಕ್ಯೂರ್ ಆಗ್ಯದ. ಈಗ ಎಲ್ಲ ಎಲೆಗಳು ಫ್ರೆಶಾಗಿ ಬರ್ಲಿಕ್ಕತ್ತಾವೆ. ಇನ್ನೊಂದು 2 ಸತಿ ಸ್ಪ್ರೇ ಮಾಡ್ಕೋಬೇಕು, ಚೆಂದಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸ್ವಲ್ಪ ಕೆಳಗಡೆ ಹೋಗ್ತೀನಿ, ಬಳೋತೈತೆ ನಮ್ಮ ಮೇಲೆ ಬಂದು. ಯಾಕಂದರೆ ಅಷ್ಟೊತ್ತಿಂದ ಕ್ಲೀನಿಂಗು ಮತ್ತು ಇದನ್ನೆಲ್ಲ ಮಾಡ್ತಾ ನಂಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಇದು ಒಂದು ಗಾರ್ಡನ್. ಸೊ ಓಕೆ ಫ್ರೆಂಡ್ಸ್, ಬಾಯ್.